ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನನ್ನ ಹತ್ರ ಇವಾಗ ಮೊಬೈಲ್ ಇದೆ, ಈ ಮೊಬೈಲ್ಗೆ 10,000 ರೂಪಾಯಿ ಬೆಲೆ ಅಂತ ಅನ್ಕೊಳ್ಳೋಣ. ಸೊ ಒಂದ್ಸತಿ ಈ ಪರ್ಟಿಕ್ಯುಲರ್ ಮೊಬೈಲಿನ ಬೆಲೆ 10,000 ಅಂತ ಗೊತ್ತಾದ್ಮೇಲೆ ಇನ್ನೊಂದು ವ್ಯಾಲ್ಯೂನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಮಾರ್ಕೆಟ್ ಅಲ್ಲಿ ಈ ಮಾಡೆಲ್ಗೆ ಇವತ್ತಿನ ಮಟ್ಟಿಗೆ ಆವರೇಜ್ ಆಗಿ ನಡೀತಾ ಇರತಕ್ಕಂತಹ ಬೆಲೆ ಎಷ್ಟಪ್ಪ ಅಂತ ನೋಡೋದಾದ್ರೆ 30,000 ಅಂತ ಅನ್ಕೊಳ್ಳೋಣ. ಸೊ ಈ ಕೇಸಲ್ಲಿ ಈ ಫೋನಿನ ಬೆಲೆ ಈಗ ಸದ್ಯಕ್ಕೆ ನನ್ನ ಹತ್ರ ಇರ್ತಕ್ಕಂಥದ್ದು ಅಂಡರ್ ವ್ಯಾಲ್ಯೂಡ ಓವರ್ ವ್ಯಾಲ್ಯೂಡ, ಇದನ್ನ ಕಮೆಂಟ್ ಅಲ್ಲಿ ಒಂದ್ಸತಿ ನಮಗೆ ತಿಳಿಸಿ. ಸೊ ಆಬ್ವಿಯಸ್ಲಿ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಅಂಡರ್ ವ್ಯಾಲ್ಯೂಡ್ ಅಂತ ನಾವು ಹೇಳ್ಬೋದು. ಸೊ ಇನ್ ಸಿಂಪಲ್ ವರ್ಡ್ಸ್, ಮಾರ್ಕೆಟ್ ಅಲ್ಲಿ ಮೌಲ್ಯ ಏನಿದೆಯೋ ಈ ಮೌಲ್ಯ ಈ ಪರ್ಟಿಕ್ಯುಲರ್ ವಸ್ತುಗೆ ಜಾಸ್ತಿ ಇದೆ, ನನ್ನ ಹತ್ರ ತಗೊಂಡಿರ್ತಕ್ಕಂತಹ ಬೆಲೆನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ಇನ್ ಕೇಸ್ ನಾನು ಈ 10,000 ರೂಪಾಯಿ ಮೊಬೈಲ್ ಅನ್ನ ನಿಮ್ಗೆ ಒಂದು 12,000 ಕೊಡ್ತೀನಿ ಅಂತಂದ್ರೆ ಆಬ್ವಿಯಸ್ಲಿ ಖುಷಿಯಿಂದ ನೀವು ತಗೊಳ್ಬಹುದಾಗಿರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿದೆ ಇದರ ಆಕ್ಚುಯಲ್ ವ್ಯಾಲ್ಯೂ ಅಥವಾ ಮೌಲ್ಯ ಏನಿದೆಯೋ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಕೊಂಡು, ಇದೇ ಎಕ್ಸಾಕ್ಟ್ ವಿಷಯವನ್ನೇ ಇಟ್ಕೊಂಡು ಇವತ್ತಿನ ವಿಡಿಯೋ ಮೂಲಕ 3 ಸ್ಟಾಕ್ಸ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಬೇಸಿಕಲಿ ಈ ಸ್ಟಾಕ್ಸ್ ಗಳ ವಿಶೇಷತೆ ಏನಪ್ಪಾ ಅಂದ್ರೆ 500 ರೂಪಾಯಿಗಿನ ಕೆಳಗಡೆಗೆ ಇದರ ಬೆಲೆ ಸದ್ಯಕ್ಕೆ ನಡೀತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದರ ಇಂಡಸ್ಟ್ರಿ ಜೊತೆಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ PE ರೇಷಿಯೋ ಅಂತ ಬರುತ್ತೆ. ಸುಮಾರು ಕಡೆಗೆ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ನಂಬರು. ಇದನ್ನ ಡೈರೆಕ್ಟ್ ಕಾಂಪಿಟೇಟರ್ಸ್ಗೆ ಅಥವಾ ಅವರ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ತಾರೆ. ಸೊ ಕಡಿಮೆ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು 500 ರೂಪಾಯಿ ಒಳಗಡೆಗೆ ನಡೀತಾ ಇರತಕ್ಕಂತಹ ಸ್ಟಾಕ್ಸ್ಗಳು, ಇಂಡಸ್ಟ್ರಿ PE ಕೆಳಗಡೆ ಇರತಕ್ಕಂತಹ ಸ್ಟಾಕ್ಸ್ಗಳು ಅಷ್ಟೇ ಅಲ್ಲ, ಮಾರ್ಕೆಟ್ ಕ್ಯಾಪ್ 5,000 ಕೋಟಿಗಿನ್ನ ಜಾಸ್ತಿ ಇರಬೇಕು, ರಿಟರ್ನ್ ಆನ್ ಈಕ್ವಿಟಿ 20% ಮೇಲೆ ಇರಬೇಕು, ಹಾಗೆ ಕಳೆದ ವರ್ಷದ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಗಳೇನಿದೆಯೋ ಪ್ರಾಫಿಟ್ ಮಾರ್ಜಿನ್ಸ್ ಗಳು 20% ಮೇಲೆ ಇರಬೇಕು, ಡೆಟ್ ಟು ಈಕ್ವಿಟಿ 0 ಇರಬೇಕು, ಸಾಲ ಕಡಿಮೆ ಇರತಕ್ಕಂಥ ಕಂಪನೀಸ್ ಗಳದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು ಇಂಡಸ್ಟ್ರಿ PE ರೇಷಿಯೋಗಿನ್ನ ಕಡಿಮೆ ಇರಬೇಕು. ಹಾಗೆ ನಾನೇನೆಲ್ಲ ಮಾಹಿತಿಗಳನ್ನ ಕೊಡಕ್ ಹೋಗ್ತಾ ಇದ್ದೀನಿ, ಎಸ್ಪೆಷಲಿ ನಂಬರ್ಸ್ ಗಳ ಮಾಹಿತಿಗಳು 7 ಜುಲೈ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ರೆಗ್ಯುಲರ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್, ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೇ ಕಂಪನಿ ಬಂದು ರೈಟ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಬೇಸಿಕಲಿ 1974ರಲ್ಲಿ ಇನ್ಕಾರ್ಪೊರೇಟ್ ಆಗಿರತಕ್ಕಂತಹ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಆಗಿರುತ್ತೆ ಇದು. ಸೋ ಫಾರ್ ಇವತ್ತಿನ ಕಾಲಕ್ಕೆ ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆನ್ಸಿ ಇರ್ಬೋದು, ರೈಲ್ವೆದಲ್ಲಿ ಆರಾಮಾಗಿ ನಾವು ಕುತ್ಕೊಂಡು ಹೋಗ್ತಿದ್ವಿ ಅಂತಂದ್ರೆ ಅದ್ರ ಹಿಂದೆ ಒಂದಲ್ಲ ಒಂದ್ ಕಡೆಯಿಂದ ಈ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಇದಷ್ಟೇ ಅಲ್ಲ, ಬೇರೆ ಬೇರೆ ಇರತಕ್ಕಂತಹ ಕ್ಷೇತ್ರಗಳು, ಹೈವೇಸ್ ಇರ್ಬೋದು, ಅರ್ಬನ್ ಇಂಜಿನಿಯರಿಂಗ್ ಇರ್ಬೋದು, ಸಸ್ಟೈನಬಿಲಿಟಿ, ಹಾಗೆ ಏರ್ಪೋರ್ಟ್ಸ್, ಪೋರ್ಟ್ಸ್, ರೋಪ್ ವೇಸ್, ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ಸ್, ಇನ್ಲ್ಯಾಂಡ್ ವಾಟರ್ ವೇಸ್ ಇರ್ಬೋದು, ರಿನ್ಯೂಬಲ್ ಎನರ್ಜಿ, ಈ ರೀತಿಯಂತಹ ಹಲವಾರು ಕೆಲಸಗಳಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆನ್ಸಿ ಹಾಗೆ ಇಂಜಿನಿಯರಿಂಗ್ ಸರ್ವಿಸಸ್ ಗಳನ್ನ ಕೊಡ್ತಾ ಇದೆ. ರೈಟ್ಸ್ ಇನ ಫುಲ್ ಫಾರ್ಮ್ ಬಂದು ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಬೇಸಿಕಲಿ ಈ ಕಂಪನಿ ಇವತ್ತಿನ ಕಾಲಕ್ಕೆ 0 ಡೆಟ್, ಯಾವುದೇ ರೀತಿಯಂತ ಸಾಲವನ್ನ ಹೊಂದಿರಲ್ಲ. PE ರೇಷಿಯೋ ನೋಡ್ತೀವಿ ಅಂತಂದ್ರೆ 16.78 ಆಗಿರುತ್ತೆ. ಇಂಡಸ್ಟ್ರಿ PE 23.9, ಹಾಗೆ ಸ್ಟಾಕ್ ಇವತ್ತಿನ ಕಾಲಕ್ಕೆ 377.9 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ 7th ಜುಲೈ 2023. ಇನ್ನ ಇವರ ಬಿಸ್ನೆಸ್ ಮಾಡೆಲ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬರ್ತಕ್ಕಂಥದ್ದು ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡೆಲ್, ಎರಡನೇದಾಗಿ ಬಂದು ಟರ್ನ್ ಕಿ ಅಂದ್ರೆ A to Z ಪ್ರಾಜೆಕ್ಟ್ಸ್ ಗಳನ್ನ ಹ್ಯಾಂಡಲ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಲೀಸಿಂಗ್ ಇರಬಹುದು, ಹಾಗೆ ಎಕ್ಸ್ಪೋರ್ಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಕಂಪನಿ. ಸೊ ಕನ್ಸಲ್ಟೆನ್ಸಿ ಸೆಗ್ಮೆಂಟ್ ಏನಿದೆಯೋ ಬೇಸಿಕಲಿ ಸಾಫ್ಟ್ ವರ್ಕ್ ಅಂತ ಹೇಳ್ಬೋದು. ಏನಾದರೂ ಡಿಸೈನ್ ರಿಲೇಟೆಡ್ ಸಪೋರ್ಟ್ ಬೇಕು ಅಂತಂದ್ರೆ ಪ್ರಾಜೆಕ್ಟ್ಸ್ ಗಳಿಗೆ ಯಾವ ರೀತಿಯಂತ ಸರ್ವಿಸ್ ಗಳನ್ನ ಇದರಲ್ಲಿ ಕೊಡ್ತಾರೆ. ಟರ್ನ್ ಕಿ ಅಂತಂದ್ರೆ ನಾನು ಹೇಳಿದೆ A to Z ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಕಂಪನಿನೇ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಇನ್ನ ಎಕ್ಸ್ಪೋರ್ಟ್ಸ್ ಗಳ ಪ್ರಕಾರ ಅಂತ ಅಂದ್ರೆ ಬೇಸಿಕಲಿ ಲೋಕೋಮೋಟಿವ್ಸ್ ಗಳನ್ನ ಇವನ್ ಹೊರಗಡೆಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಕಂಪನಿ ಇವತ್ತಿನ ಕಾಲಕ್ಕೆ. ಥೈಲ್ಯಾಂಡ್ ಇರ್ಬೋದು, ಮಲೇಷಿಯಾ ಇರ್ಬೋದು, ಇಂಡೋನೇಷಿಯಾ ಇರ್ಬೋದು, ಈ ರೀತಿಯಾದಂತಹ ಡಿಫರೆಂಟ್ ದೇಶಗಳಿಗೆ ಕ್ಯಾರೇಜಸ್ ಇರ್ಬೋದು, ವೇಗನ್ಸ್ ಹಾಗೆ ಅದರ ವೆಹಿಕಲ್ಸ್ ಗಳನ್ನ ಇವತ್ತಿನ ಕಾಲಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಹಾಗೆ ಈ ಲೋಕೋಮೋಟಿವ್ಸ್ ಗಳನ್ನ ಡೊಮೆಸ್ಟಿಕ್ ಇರ್ಬೋದು, ಹಾಗೆ ಫಾರಿನ್ ರಿಲೇಟೆಡ್ ಓವರ್ ಆಲ್ ಯಾರು ಇರ್ತಾರೋ ಕ್ಲೈಂಟ್ಸ್ ಗಳಿಗೆ ಅವರಿಗೆ ಲೀಸ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಮಾಡೆಲ್ ಆಗಿ ಈ ಕಂಪನಿ ಹೊಂದಿರುತ್ತೆ. ಇದರಲ್ಲಿ ಯಾವ ಬಿಸ್ನೆಸ್ ಮಾಡೆಲ್ ಇಂದ ಎಷ್ಟೆಷ್ಟು ರೆವಿನ್ಯೂ ಅನ್ನ ಗಳಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಕನ್ಸಲ್ಟೆನ್ಸಿ ಇಂದಾನೆ ಮೇಜರ್ ಪೋರ್ಷನ್ ಇವರಿಗೆ ಬರ್ತಾ ಇರತಕ್ಕಂಥದ್ದು 47% ನಷ್ಟು ಫಿನಾನ್ಷಿಯಲ್ 2023 ಪ್ರಕಾರ, 35% ನಷ್ಟು ಟರ್ನ್ ಕಿ ಇಂದ ಬಂದಿರತಕ್ಕಂಥದ್ದು, 12% ಎಕ್ಸ್ಪೋರ್ಟ್ಸ್ ಹಾಗೆ 6% ಲೀಸಿಂಗ್ ಮೂಲಕ ಕಂಪನಿ ಗಳಿಸಿರುತ್ತೆ ರೆವಿನ್ಯೂವನ್ನ. ಸೊ ಇವಾಗ ಕಂಪನಿಯ ನಂಬರ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕಳೆದ 5 ವರ್ಷದಲ್ಲಿ 11.91% ನಷ್ಟು ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. ಹಾಗೆ ಪ್ರಾಫಿಟ್ಸ್ ಗಳು ವೈಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ನಂಬರ್ ಇದೆ, 9.62% ನಷ್ಟು ಗ್ರೋತ್ ಅನ್ನ ಪ್ರಾಫಿಟ್ಸ್ ಗಳು ಕೂಡ ಕಂಡಿರುತ್ತೆ. ಒನ್ ಆಫ್ ದ ಮೇಜರ್ ಪಾಯಿಂಟ್ಸ್ ಈ ಕಂಪನಿಗೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಆರ್ಡರ್ ಬುಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇವ್ರದೆಲ್ಲ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಗಳಿರುತ್ತೆ ವರ್ಕ್ ರಿಲೇಟೆಡ್ ಅಂತ ಹೇಳೋದಾದ್ರೆ, ಇದ್ರ ರಿಲೇಟೆಡ್ ಹೆಲ್ದಿ ಆರ್ಡರ್ ಬುಕ್ ಅನ್ನ ನೆಕ್ಸ್ಟ್ ಬರ್ತಕ್ಕಂಥ 2-3 ವರ್ಷಕ್ಕೆ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಕನ್ಸಿಸ್ಟೆಂಟ್ ರೆವಿನ್ಯೂ ನ ಈ ಕಂಪನಿ ಗಳಿಸ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ನೋಡ್ತಾ ಇರಬಹುದು ನೀವು. ಇದರಲ್ಲಿ ಎಕ್ಸ್ಪೋರ್ಟ್ಸ್, ಕನ್ಸಲ್ಟೆನ್ಸಿ ಹಾಗೆ
REMC ಡಿಫರೆಂಟ್ ಬಿಸ್ನೆಸ್ ಮಾಡೆಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಆರ್ಡರ್ ಬುಕ್ ಇದೆ ಆಸ್ ಆಫ್ 31 ಮಾರ್ಚ್ 2023 ಪ್ರಕಾರ ಅಂತ ನೀವು ಇಲ್ಲಿ ನೋಡಬಹುದು. ಒಂದ್ಸತಿ ಪಾಸ್ ಮಾಡಿ ಡೀಟೇಲ್ಸ್ ಗಳನ್ನ ಒಂದ್ಸತಿ ಚೆಕ್ ಮಾಡಬಹುದು ನೀವು. ಹಾಗೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಫೈನಾನ್ಷಿಯಲ್ 2024 ಅಲ್ಲಿ 100 crores ನಷ್ಟು ಇವರು ಕ್ಯಾಪೆಕ್ಸ್ ಅನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೇಸಿಕಲಿ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೂ ಕೂಡ ಪ್ಲಾನಿಂಗ್ ಇಟ್ಕೊಂಡಿದೆ ಅಂತ ಹೇಳ್ಬೋದು ಇದರ ಪ್ರಕಾರ. ವೆಲ್ ಇನ್ನ ಕೀ ರಿಸ್ಕ್ ಅಂತ ಹೇಳೋದಾದ್ರೆ ಕಂಪನಿ ಇರ್ತಕ್ಕಂಥದ್ದು ಅಥವಾ ಚಾಲೆಂಜಸ್ ಅಂತ ಹೇಳ್ಬೋದು ಇದನ್ನ. ಇವತ್ತಿನ ಕಾಲಕ್ಕೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬೋದು. ಇಂಟೆನ್ಸ್ ಕಾಂಪಿಟೇಷನ್ ಏನಿದೆಯೋ ಈ ಕಂಪನಿಗೆ ಡೈರೆಕ್ಟ್ ಪ್ರಭಾವವನ್ನು ಬೀರತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಎಸ್ಪೆಷಲಿ ಪ್ರೈಸಿಂಗ್ ಪವರ್ ನ ಕಳ್ಕೊಳ್ಳುತ್ತೆ. ಯಾವಾಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಗುತ್ತೋ ಆ ರೀತಿಯ ಸಂದರ್ಭದಲ್ಲಿ ಜಾಸ್ತಿ ಪ್ರೈಸ್ ಅನ್ನ ಇಟ್ಬಿಟ್ಟು ಇವರು ಪ್ರಾಡಕ್ಟ್ ನ ಮಾರ್ಲಿಕ್ಕೆ ಆಗಲ್ಲ. ಆ ರೀತಿಯಂತ ಪರಿಸ್ಥಿತಿ ಈ ಕಂಪನಿಗೂ ಕೂಡ ಇದೆ. ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಡೈರೆಕ್ಟ್ ಕಾಂಪಿಟೇಟರ್ ಜೊತೆ ಕಂಪೇರ್ ಮಾಡಿ ಇವರ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಹಾಗೆ GMR ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್, ಸೊ ಎರಡು ಕಂಪನೀಸ್ ಗಳನ್ನ ಕಾಂಪಿಟೇಟರ್ ಆಗಿ ನಾವು ಕನ್ಸಿಡರ್ ಮಾಡಿರ್ತೀವಿ. ನೋಡ್ತಾ ಇರಬಹುದು ನೀವು ಪಿ ರೇಷಿಯೋ 16.78 ಆಗಿರುತ್ತೆ ರೈಟ್ಸ್, ವೆರಿನ್ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ 19 ಆಗಿರುತ್ತೆ. ಸೊ ಇದ್ರ ಪ್ರಕಾರ ಕಡಿಮೆ ಒಂದು ಪಿ ರೇಷಿಯೋನೇ ಹೊಂದಿದೆ ಅಂತ ಹೇಳ್ಬೋದು ರೈಟ್ಸ್. ಸೊ ಹಾಗಾಗಿ ಇದು ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ ಕಾಂಪಿಟೇಷನ್ ಅಲ್ಲಿ. ಇನ್ನ ಡೆಟ್ ಟು ಇಕ್ವಿಟಿ 0, ನೋ ಡೌಟ್. ಇದ್ರ ಪ್ರಕಾರ ಅಂತ ಹೇಳಿದ್ರೆ ಯಾವುದೇ ರೀತಿ ಅಂತ ಸಾಲ ಇಲ್ಲ ಕಂಪನಿಲಿ, ವಿಚ್ ಇಸ್ ಆಲ್ಸೋ ಗುಡ್ ಪಾಯಿಂಟ್. ಇನ್ನ ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ ನಾವು ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಈಕ್ವಲೆಂಟ್ ನಂಬರ್ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಹಾಗೆ ರೈಟ್ಸ್ ಮಿಡ್ಲ್ ಅಲ್ಲಿ ಕಂಡು ಬರ್ತಾ ಇದೆ. ಬಟ್ GMR ಏರ್ಪೋರ್ಟ್ಸ್ ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ ಸೇಲ್ಸ್ ಅಲ್ಲಿ ಅಂತ ಹೇಳೋದಾದ್ರೆ. ಹಾಗೆ ROE ಕೂಡ ಆಲ್ಮೋಸ್ಟ್ ಸಿಮಿಲರ್ ನಂಬರ್ ಕಾಣಿಸ್ತಾ ಇದೆ ಎರಡು ಕಾಂಪಿಟೇಟರ್ಸ್ ಗಳಲ್ಲಿ. 18.56 ಇಂಜಿನಿಯರ್ಸ್ ಇಂಡಿಯಾ ಹಾಗೆ ರೈಟ್ಸ್ ಅಲ್ಲಿ 21.29 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಇಂಟ್ರೆಸ್ಟಿಂಗ್ಲಿ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನ ಕಂಡಿದೆ. ಪೂರ್ ಪರ್ಫಾರ್ಮೆನ್ಸ್ GMR ಏರ್ಪೋರ್ಟ್ಸ್ ಅಂತ ಹೇಳ್ಬೋದು. ಬಟ್ ರೈಟ್ಸ್ 54.21% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ಕಳೆದ 5 ವರ್ಷದ ಪ್ರಕಾರ ಬದಲಾವಣೆಗಳ ಪ್ರಕಾರ ಅಂತ ಹೇಳೋದಾದ್ರೆ ಇಲ್ಲೂ ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನೇ ರೈಟ್ಸ್ ಇಟ್ಕೊಂಡ್ ಬಂದಿರೋದನ್ನ ನಾವು ಗಮನಿಸಬಹುದು. 18.38% ನಷ್ಟು ಗ್ರೋತ್ ಅನ್ನ ರೈಟ್ಸ್ ಕಂಡಿರುತ್ತೆ. ವೆರಿನ್ ಇಂಜಿನಿಯರ್ಸ್ ಇಂಡಿಯಾ ನೆಗೆಟಿವ್ ಗ್ರೋತ್ ಅನ್ನ ಕಂಡಿದೆ. ಹಾಗೆ GMR ಏರ್ಪೋರ್ಟ್ಸ್ ರಫ್ಲಿ ಅರೌಂಡ್ 23.68% ನಷ್ಟು ಹೈಯರ್ ಗ್ರೋತ್ ಅನ್ನು ಇಲ್ಲಿ ಕಂಡಿರುತ್ತೆ ಕಳೆದ 5 ವರ್ಷದ ಪ್ರಕಾರ. ವೆಲ್ ನಮ್ಮಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಬಂದು ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಬೇಸಿಕಲಿ ನೀವು ಒಂದಲ್ಲ ಒಂದು ಕಡೆಯಿಂದ ಕೇಳಿರ್ತೀರಾ ಇವತ್ತಿನ ಮಟ್ಟಿಗೆ ETF ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ. ಸೊ ETF ಹಾಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರ್ತಕ್ಕಂಥ ಹ್ಯೂಜ್ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ. 1995ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ ಇದ್ರದ್ದು. ನೋಡ್ತಾ ಇರಬಹುದು ಪ್ರಾಡಕ್ಟ್ ಲೈನ್ಸ್ ಗಳು ನೀವು. ಮ್ಯೂಚುವಲ್ ಫಂಡ್ಸ್ ಇರಬಹುದು, ಅಂದ್ರೆ ಆಕ್ಟಿವ್ ಪ್ಯಾಸಿವ್ ಸ್ಕೀಮ್ಸ್ ಗಳು, ಹಾಗೆ ಮ್ಯಾನೇಜ್ಡ್ ಅಕೌಂಟ್ಸ್ ಗಳು ಇರಬಹುದು, ಇನ್ಕ್ಲೂಡಿಂಗ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಗಳಂತ ಬರುತ್ತೆ. ಹಾಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಗಳು, ಹಾಗೆ ಆಫ್ ಶೇರ್ ಬಿಸ್ನೆಸ್ ಅಂಡ್ ಅಡ್ವೈಸರಿ ಮ್ಯಾಂಡೇಟ್ಸ್ ಗಳನ್ನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಆಸ್ ಅ ಬಿಸ್ನೆಸ್ ಪ್ರಾಡಕ್ಟ್ ಲೈನ್ ಗಳಾಗಿ ಹೊಂದಿರುತ್ತೆ. ಝೀರೋ ಡೆಟ್ ಇದೆ ಈ ಕಂಪನಿಲೂ ಕೂಡ. ಪಿ ರೇಷಿಯೋ 24.57 ಕಂಪೇರಿಂಗ್ ಟು ಇಂಡಸ್ಟ್ರಿ ಪಿ ನೋಡ್ತೀವಿ ಅಂತಂದ್ರೆ 33 ಆಗಿರುತ್ತೆ. ಸೊ ಇದ್ರ ಪ್ರಕಾರ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಪಿ ರೇಷಿಯೋ ಪ್ರಕಾರ. ಹಾಗೆ ಸ್ಟಾಕ್ ಇವತ್ತಿನ ಮಟ್ಟಿಗೆ 286.5 ರಿಲೇಟೆಡ್ ಆಗ್ತಾ ಇರುತ್ತೆ ಆಸ್ ಆಫ್ 7th ಜುಲೈ 2023. ನಿಪಾನ್ ಲೈಫ್ ಬಹಳ ಅನುಭವ ಹೊಂದಿರತಕ್ಕಂಥ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ಬೋದು. ಸುಮಾರು ದಿನದಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೋ ಫಾರ್ ಇವತ್ತಿನ ಕಾಲಕ್ಕೆ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡ್ತೀವಿ ಅಂತಂದ್ರೆ ಆಸ್ ಆಫ್ ಮಾರ್ಚ್ 31, 2023 ಪ್ರಕಾರ 3,62,981 ಕೋಟಿಗಳಷ್ಟಾಗಿರುತ್ತೆ ಇವ್ರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಟೋಟಲ್ ಆಗಿ ಅಂತ ಹೇಳೋದಾದ್ರೆ. ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ಬಂದು 2,86,873 ಕೋಟಿಗಳಷ್ಟಾಗಿರುತ್ತೆ. ಸೊ ಈ ನಿಪಾನ್ ಅನ್ನೋದು ಏನಿದೆಯೋ ಬೇಸಿಕಲಿ ಜಪಾನ್ ಮೂಲದಿಂದ ಬಂದದ್ದು ಅಂತ ಹೇಳ್ಬೋದು. ಜಪಾನ್ ಅಲ್ಲಿ ಲೀಡಿಂಗ್ ಇನ್ಶೂರೆನ್ಸ್ ಪ್ಲೇಯರ್ ಇವರಾಗಿರ್ತಾರೆ ನಿಪಾನ್ ಲೈಫ್ ಅಂತ ಹೇಳ್ಕೊಂಡು. ಸೊ ಅದೇ ಕಂಪನಿನ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲೂ ಕೂಡ ಎಸ್ಟಾಬ್ಲಿಷ್ ಆಗೋದ್ರ ಮೂಲಕ ತುಂಬಾ ಲಾಂಗ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹೊಂದೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಮೇಜರ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಾಗಿ ಹೊರಹೊಮ್ಮಿದೆ. ವೆಲ್ ಇನ್ನ ಇವರ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎರಡು ರೀತಿಯಾಗಿ ಕಂಪನಿ ಹಣನ ಗಳಿಸುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು AMC ಮ್ಯಾನೇಜ್ಮೆಂಟ್ ಇಂದ. ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳಿದ್ನೋ ಅದ್ರ ಪ್ರಕಾರ ಮ್ಯೂಚುವಲ್ ಫಂಡ್ಸ್, ETFs, AIFs ಈ ರೀತಿಯಂತ ಡಿಫರೆಂಟ್ ವೇದಲ್ಲಿ ಇವರು ಪ್ರಾಡಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅದರಿಂದ ಬರ್ತಕ್ಕಂಥ ರೆವೆನ್ಯೂಸ್ ಇಂದನೂ ಕೂಡ ಇವತ್ತಿನ ಮಟ್ಟಿಗೆ ಹಣ ಗಳಿಸ್ತಾ ಇದೆ ಕಂಪನಿ. ಇನ್ನೊಂದು ಕಡೆಯಿಂದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಹೈ ನೆಟ್ ವರ್ತ್ ಇರತಕ್ಕಂತಹ ಇಂಡಿವಿಜುವಲ್ ಅಂತ ಅನ್ಕೊಳ್ಳೋಣ, ಜಾಸ್ತಿ ಹಣ ಇದೆ ನಿಮ್ಮ ಹತ್ರ, ಬಟ್ ನಿಮ್ಮ ಹಣನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ ರೀತಿಯಂತ ಸಂದರ್ಭದಲ್ಲಿ ಈ ಕಂಪನಿ ಕನ್ಸಲ್ಟೆನ್ಸಿ ಕೊಡೋದ್ರ ಮೂಲಕ ಓವರ್ ಆಲ್ ಹಣವನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. PMS ಅಂತ ಹೇಳ್ತಾರೆ ಇದನ್ನ. ಇದ್ರ ರಿಲೇಟೆಡ್ ಕೂಡ ಸರ್ಟನ್ ಫೀಸ್ ಅನ್ನ ಇವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಅರೌಂಡ್ 97.78% ನಷ್ಟು ರೆವೆನ್ಯೂ ಇವರಿಗೆ ಫಿನಾನ್ಷಿಯಲಿ 2023 ಅಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಇಂದಾನೆ ಬಂದಿರುತ್ತೆ. ಹಾಗೆ 2.22% ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಸೊ ಇಷ್ಟು ಪರ್ಸೆಂಟೇಜ್ ಅಮೌಂಟ್ ಏನಿದೆ ಇವರಿಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಫೀಸ್ ಇಂದ ಬಂದಿರುತ್ತೆ. ಇನ್ನ ನಂಬರ್ಸ್ ಗಳ ವೈಸ್ ಅಂತ ಹೇಳೋದಾದ್ರೆ ಕಂಪನಿ ಓವರ್ ಆಲ್ 10 ವರ್ಷದಲ್ಲಿ 8% ನಷ್ಟು ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಅನ್ನ ಕಂಡಿರುತ್ತೆ. 5 ವರ್ಷದಲ್ಲಿ ನೆಗೆಟಿವ್ ಗ್ರೋತ್, ಬಟ್ 3 ವರ್ಷದಲ್ಲಿ ಮತ್ತೆ ಚೇತರಿಕೆ ಕಂಡಿದೆ.
ಕಂಡಿದೆ, 8% ಪಾಸಿಟಿವ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಪ್ರಾಫಿಟ್ ಗ್ರೋತ್ ನೋಡಿ. 10 ವರ್ಷದಲ್ಲೂ ಕೂಡ 12% ಗ್ರೋತ್ ಕಂಡಿದೆ, 5 ವರ್ಷದಲ್ಲೂ ಗ್ರೋತ್ ಕಂಡಿದೆ, ಪಾಸಿಟಿವ್ ಗ್ರೋತ್ ಕಂಡಿದೆ, 3 ವರ್ಷದಲ್ಲೂ ಕೂಡ 20% ಗ್ರೋತ್ ಕಂಡಿರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಕಂಪನಿಗೆ ಇರತಕ್ಕಂಥದ್ದು ಪೆನೆಟ್ರೇಷನ್ ಲೆವೆಲ್. ಸೊ ಇತ್ತೀಚೆಗೆ ಜನಗಳು ಸ್ವಲ್ಪ ಚೇತರಿಕೆ ಕಂಡಿದ್ದಾರೆ ಅಥವಾ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ಸ್ ಗಳಂದ್ರೆ ಭಯ ಪಡಲ್ಲ ಜನಗಳು ಇವತ್ತಿನ ಕಾಲಕ್ಕೆ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲೂ ನೋಡ್ತೀವಿ ಅಂತಂದ್ರೂ ಕೂಡ ಜಿಡಿಪಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ 16% ಜನಗಳು ಅಥವಾ 16% ಅಮೌಂಟ್ ಮಾತ್ರ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಅಂದ್ರೆ ಹ್ಯೂಜ್ ಒಂದು ರೂಮ್ ಇದೆ ಅಂತ ಹೇಳ್ಬೋದು. ಇದನ್ನ ಇಂಡಸ್ಟ್ರಿಯಲ್ಲಿ ಅಂದ್ರೆ ಓವರ್ ಆಲ್ ಗ್ಲೋಬಲಿ ನೋಡ್ತೀವಿ ಅಂತಂದ್ರೆ ಈ ನಂಬರ್ 70% ಆಗಿರುತ್ತೆ. ಇದ್ರ ಪ್ರಕಾರ ತುಂಬಾ ಜಾಸ್ತಿ ಒಂದು ರೂಮ್ ಇದೆ ಅಂತ ಹೇಳ್ಬೋದು ಗ್ರೋತ್ಗೆ ಇನ್ ಟರ್ಮ್ಸ್ ಆಫ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ಇದಷ್ಟೇ ಅಲ್ಲ, ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಸ್ಟ್ರಾಂಗ್ ಪ್ರೆಸೆನ್ಸ್ ಅನ್ನು ಕೂಡ ಈ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಡಿಸ್ಟ್ರಿಬ್ಯೂಟರ್ಸ್ ಗಳ ಲೆಕ್ಕದಲ್ಲಿ 91,000ಕ್ಕಿಂತ ಜಾಸ್ತಿ ಜನಗಳು ಇವತ್ತಿನ ಮಟ್ಟಿಗೆ ಕಂಪನಿ ಜೊತೆ ಅಸೋಸಿಯೇಟ್ ಆಗಿರ್ತಾರೆ. ಇನ್ನ 58% ಅವರ AUM ಏನಿದೆಯೋ ಮ್ಯೂಚುವಲ್ ಫಂಡ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹಾಗೆ 20% ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಗಳಿಂದ, 22% ಬ್ಯಾಂಕಿಂಗ್ ಡಿಸ್ಟ್ರಿಬ್ಯೂಟರ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ರೆವೆನ್ಯೂ ಜಮೆ ಆಗ್ತಾ ಇದೆ. ಸೊ ಇದರಲ್ಲಿ ನೀವು ಗಮನಿಸ್ತಾ ಇರಬಹುದು ಬ್ಯಾಂಕಿಂಗ್ ಸೆಗ್ಮೆಂಟ್ ಇಂದ ಏನು ಬರ್ತಾ ಇದೆಯೋ ಅಂದ್ರೆ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಪ್ರಕಾರ ಬ್ಯಾಂಕಿಂಗ್ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ ಇದರಲ್ಲಿ. ಸೊ ಜಾಸ್ತಿ ಕಾಂಟ್ರಿಬ್ಯೂಷನ್ ಇವತ್ತಿನ ಮಟ್ಟಿಗೆ ಇವ್ರದ್ದು ಇರತಕ್ಕಂಥದ್ದು ಇವರ ಡಿಸ್ಟ್ರಿಬ್ಯೂಟರ್ಸ್ ಗಳಿಂದಾನೆ ಅಂತ ಹೇಳ್ಬೋದು. ಸೊ ಕನ್ಸಿಡರಬಲಿ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಅಡ್ವಾಂಟೇಜಸ್ ಗಳಲ್ಲಿ. ಬಟ್ ಕಾಂಪಿಟೇಷನ್ ಇಲ್ವಾ? ಡೆಫಿನೆಟ್ಲಿ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕಾಂಪಿಟೇಷನ್ ಇವತ್ತಿನ ಮಟ್ಟಿಗೆ ಇದೆ. ಬಿಕಾಸ್ ನಾನು ಹೇಳ್ತಾ ಇದ್ದೆ ಜಾಸ್ತಿ ರೂಮ್ ಇದೆ ಬೆಳವಣಿಗೆಗೆ ಅಂತಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ಗಳು, HDFC ಆ ರೀತಿ ಅಂತ ದೊಡ್ಡ ದೊಡ್ಡ ಕಂಪನೀಸ್ಗಳೇ ಇದಕ್ಕೆ ಇವತ್ತಿನ ಮಟ್ಟಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಇಂಟೆನ್ಸ್ ಕಾಂಪಿಟೇಷನ್ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ಸೈಕ್ಲಿಕಲ್ ಅಂತ ಹೇಳ್ಬೋದು. ಈಗ ಸ್ಟಾಕ್ ಮಾರ್ಕೆಟ್ ಯಾವ ಟೈಮಲ್ಲಿ ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಇರುತ್ತೋ ಆ ರೀತಿಯ ಸಂದರ್ಭದಲ್ಲಿ ಜಾಸ್ತಿ ಜನಗಳು ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಅಮೌಂಟ್ ಅವ್ರಿಗೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಲಾಭವನ್ನು ಗಳಿಸ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಕನ್ಸಿಡರಿಂಗ್ ಟು ಇಂಡಿಯಾ ನಾವು ನೋಡ್ತೀವಿ ಅಂತಂದ್ರೆ ಜಾಸ್ತಿ ಒಂದು ಬೆಳವಣಿಗೆಗೆ ಇವತ್ತಿನ ಮಟ್ಟಿಗೆ ಅವಕಾಶ ಇದೆ ಈ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಅದು ಈ ಕಂಪನಿಗೆ ಇರತಕ್ಕಂಥ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳಾಗಿರುತ್ತೆ. ಇವಾಗ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಇವರ ನಂಬರ್ಸ್ ಗಳನ್ನ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಜೊತೆ ನಾವು ಕಂಪೇರ್ ಮಾಡ್ತಾ ಇರತಕ್ಕಂಥದ್ದು. ಮೊದಲನೇದಾಗಿ ಬರೋದು PE ರೇಷಿಯೋ ಪ್ರಕಾರ ಕಡಿಮೆ PE ಹೊಂದಿರತಕ್ಕಂಥ ಕಂಪನಿ ಅಫ್ಕೋರ್ಸ್ ಇಲ್ಲಿ ನಿಪಾನ್ ಇಂಡಿಯಾ ಅಂತ ಹೇಳ್ಬೋದು. ಇದ್ರ ಪ್ರಕಾರ ಆಬ್ವಿಯಸ್ಲಿ ಅಂಡರ್ ವ್ಯಾಲ್ಯೂಡ್ ಸಿಚುವೇಶನ್ ನಿಂತ್ಕೊಂಡಿರುತ್ತೆ ಕಾಂಪಿಟೇಷನ್ ಅಲ್ಲಿ. ಇನ್ನ ಡೆಟ್ ಟು ಇಕ್ವಿಟಿ 0, ಆಲ್ಮೋಸ್ಟ್ 3 ಕಂಪನೀಸ್ ಗಳದ್ದು ಸೇಮ್ ಸಿಚುವೇಶನ್ಸ್ ಗಳು ಇರತಕ್ಕಂಥದ್ದು. ಇಲ್ಲಿ ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಗಳು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ ನಿಪಾನ್ ಲೈಫ್ ಇಂಡಿಯಾ -2.72% ವೆರಿ ಇನ್ನು ಮಿಕ್ಕಿರ್ತಕ್ಕಂಥ 2 ಕಂಪನೀಸ್ಗಳು ಪಾಸಿಟಿವ್ ಗ್ರೋತ್ ಅನ್ನೇ ಕಂಡಿದೆ. ಹಾಗೆ ROE ಪ್ರಕಾರ ಅಂತ ಹೇಳೋದಾದ್ರೆ 20.68 ಡೀಸೆಂಟ್ ನಂಬರ್ ಅಂತ ಹೇಳ್ಬೋದು. ಬಟ್ HDFC ಅಸೆಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಏನಿದೆಯೋ ಜಾಸ್ತಿ ಇದೆ. ಕಳೆದ 1 ವರ್ಷದಲ್ಲೂ ಕೂಡ ಜಾಸ್ತಿ ರಿಟರ್ನ್ ಏನು ಕೊಟ್ಟಿಲ್ಲ, 2.72% ಅಷ್ಟೇ ಡೀಸೆಂಟ್ ರಿಟರ್ನ್ ಕೊಟ್ಟಿರುತ್ತೆ. ಕಳೆದ 5 ವರ್ಷದಲ್ಲಿ 3.78%. ಬಟ್ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಂದು 23%, ಹಾಗೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಬಂದು 68% ಪಾಸಿಟಿವ್ ಗ್ರೋತ್ ಅನ್ನ ಕಳೆದ 1 ವರ್ಷದಲ್ಲಿ ಕೊಟ್ಟಿರುತ್ತೆ. ಸೊ ನಮ್ಮಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಬೇಸಿಕಲಿ ಮೈನಿಂಗ್ ಹಾಗೆ ಮಿನರಲ್ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಗುಜರಾತ್ ಅಲ್ಲಿ ಇವತ್ತಿನ ಮಟ್ಟಿಗೆ ಲೊಕೇಟ್ ಆಗಿರುತ್ತೆ. ಇದು ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯಾದಂತಹ ಸಾಲ ಈ ಕಂಪನಿ ಇರಲ್ಲ. PE ರೇಷಿಯೋ ಬಂದು 4.29 ಆಗಿರುತ್ತೆ. ವೆರಿನ್ ಇಂಡಸ್ಟ್ರಿ PE 11.1 ಆಗಿರುತ್ತೆ. ಸ್ಟಾಕಿನ ಬೆಲೆ ಸದ್ಯಕ್ಕೆ 166.3 ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಆಸ್ ಆಫ್ 7th ಜುಲೈ 2023. ಇನ್ನು ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ 2 ರೀತಿಯಾದಂತಹ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ ಕಂಪನಿ. ಒಂದು ಮೈನಿಂಗ್ ಇರಬಹುದು, ಹಾಗೆ ಇನ್ನೊಂದು ಪವರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ. ಫಸ್ಟ್ ಮೈನಿಂಗ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಹೆಸರಲ್ಲಿದೆ. ಬೇಸಿಕಲಿ ಮೈನಿಂಗ್ ಮಾಡಿ ಅದರಲ್ಲಿ ಇರತಕ್ಕಂತಹ ಮಿನರಲ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇದೆ. ಸಚ್ ಆಸ್ ಲಿಗ್ನೈಟ್ ಇರಬಹುದು, ಮ್ಯಾಗ್ನೀಸ್ ಇರಬಹುದು, ಹಾಗೆ ಸಿಲಿಕಾ, ಈ ರೀತಿಯಂತ ಡಿಫರೆಂಟ್ ಮಿನರಲ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ ಕಂಪನಿ. ಬೇರೆ ಬೇರೆ ರೀತಿಯಂತ ಡಿಸ್ಟ್ರಿಕ್ಟ್ಸ್ ಗಳಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಗುಜರಾತ್ ಇರಬಹುದು, ಕಚ್ ಇರಬಹುದು, ಸೂರತ್ ಇರಬಹುದು, ಬರೋಡಾ, ರಾಜ್ಕೋಟ್, ಈ ರೀತಿಯಂತಹ ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್ ಗಳ ಮೂಲಕ ಈ ಮಿನರಲ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ ಕಂಪನಿ. ಇನ್ನ ಎರಡನೇದಾಗಿ ಬರ್ತಕ್ಕಂತಹ ಸೆಗ್ಮೆಂಟ್ ಪವರ್ ಸೆಗ್ಮೆಂಟ್ ಏನಿದೆಯೋ ಇದರಲ್ಲಿ ರಿನ್ಯೂವಬಲ್ ಅಟ್ ದ ಸೇಮ್ ಟೈಮ್ ಥರ್ಮಲ್ ರಿಲೇಟೆಡ್ ಪವರ್ ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಲಾರ್ಜೆಸ್ಟ್ ಪೋರ್ಟ್ಫೋಲಿಯೋ ಹೊಂದಿದೆ ಅಂತ ಹೇಳ್ಬೋದು 2 ಸೆಗ್ಮೆಂಟ್ಸ್ ಗಳಲ್ಲಿ. ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳ ವೈಸ್ ಮೈನಿಂಗ್ ಇಂದಾನೆ ಜಾಸ್ತಿ ಇವರಿಗೆ ರೆವೆನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು 90.53%. ಇನ್ನು ಮಿಕ್ಕಿರತಕ್ಕಂತಹ ರೆವೆನ್ಯೂ 9.47% ಏನಿದೆ ಅದು ಪವರ್ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಇದೇ ನಾವು ಫೈನಾನ್ಷಿಯಲ್ 2019-20 ನೋಡ್ತೀವಿ ಅಂತ ಅಂದ್ರೆ 81.7% ರೆವೆನ್ಯೂ ಇವರಿಗೆ ಮೈನಿಂಗ್ ಸೆಗ್ಮೆಂಟ್ ಇಂದ ಬರ್ತಾ ಇತ್ತು. 18.3% ರೆವೆನ್ಯೂ ಪವರ್ ಸೆಗ್ಮೆಂಟ್ ಇಂದ ಬರ್ತಾ ಇತ್ತು. ಸೊ ಇದ್ರ ಪ್ರಕಾರ ಕಂಪನಿಯ ರೆವೆನ್ಯೂ ಏನಿದೆಯೋ ಮೈನಿಂಗ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಆಗಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇನ್ನು ನಂಬರ್ಸ್ ಗಳ ವೈಸ್ ಹೇಳ್ತೀವಿ ಅಂತಂದ್ರೆ ಕಳೆದ 10 ವರ್ಷದಲ್ಲಿ 8% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ. ಕಳೆದ 5 ವರ್ಷದಲ್ಲಿ 11%,
30%, ಕಳೆದ 3 ವರ್ಷದಲ್ಲಿ 34%. ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ನೀವು ಗಮನಿಸಬಹುದು. ಇಲ್ಲಿ ರೆವಿನ್ಯೂ ಗ್ರೋತ್ ಏನಿದೆಯೋ ಕಂಪೌಂಡೆಡ್ ವೇದಲ್ಲಿದೆ. ಅಂದ್ರೆ 10 ವರ್ಷದ ಹಿಂದೆ ಕಡಿಮೆ ಇತ್ತು, 5 ವರ್ಷದ ಹಿಂದೆ ಸ್ವಲ್ಪ ಜಾಸ್ತಿ ಆಯಿತು, 3 ವರ್ಷದ ಹಿಂದೆ ಅದಕ್ಕಿಂತ ಜಾಸ್ತಿ ಹಾಕೊಂಡು ಬಂದಿದೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡಬಹುದು. ಕಂಪೌಂಡೆಡ್ ಬಿಹೇವಿಯರ್ ಇಲ್ಲಿ ನಮಗೆ ಕಂಡು ಬಂದಿದೆ. 10 ವರ್ಷದ ಹಿಂದೆ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಡೇಟಾದ ಪ್ರಕಾರ 7%, ಕಳೆದ 5 ವರ್ಷದಿಂದ ನೋಡ್ತೀವಿ ಅಂತಂದ್ರೆ 29%, ಬಟ್ ಕಳೆದ 3 ವರ್ಷದಿಂದ ನೋಡ್ತೀವಿ ಅಂತಂದ್ರೆ 103% ನಷ್ಟು ಗ್ರೋತ್ ಅನ್ನ ಇವನ್ ಪ್ರಾಫಿಟ್ ಅಲ್ಲೂ ಕೂಡ ಕಂಡಿರುತ್ತೆ ಕಂಪನಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ನೀವು. ಪ್ರಾಫಿಟ್ ಏನೋ ಬರುತ್ತೆ, ಬಟ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಉಳಿಸ್ಕೊಳ್ಳುತ್ತೆ ಕಂಪನಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಂತ ಸಂದರ್ಭದಲ್ಲಿ ತುಂಬಾ ವಾಲಟಿಲಿಟಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ -12% ವರೆಗೂ ಕೂಡ ಹೋದಂತಹ ಈ ನಂಬರ್ ಇವತ್ತಿನ ಕಾಲಕ್ಕೆ 44% ವರೆಗೂ ಕೂಡ ರೀಚ್ ಆಗಿದೆ. ಅಂದ್ರೆ ಓವರ್ ಆಲ್ ಇದ್ರ ಪ್ರಕಾರ ನಾವು ಗಮನಿಸಬಹುದು ಇವನ್ ಪ್ರಾಫಿಟ್ ಮಾರ್ಜಿನ್ಸ್ ಗಳನ್ನು ಕೂಡ ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಅಥವಾ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ಕಂಡಿದೆ. ಎಸ್ಪೆಷಲಿ ಇವರ ಆಪರೇಟಿಂಗ್ ಎಫಿಷಿಯನ್ಸಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಈ ಪರ್ಟಿಕ್ಯುಲರ್ ನಂಬರ್ ನಮಗೆ ತಿಳಿಸ್ಕೊಡುತ್ತೆ. ಇನ್ನ ಇವ್ರಿಗೆ ಇರತಕ್ಕಂತ ಮೇಜರ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಲಿಗ್ನೈಟ್ ಮೈನಿಂಗ್ ಏನಿದೆಯೋ ಆ ಒಂದು ವಿಷಯವಾಗಿ ಅಂತ ನೋಡ್ತೀವಿ ಅಂತಂದ್ರೆ ಮೇಜರ್ ಸ್ಥಾನವನ್ನ ಈ ಕಂಪನಿ ಹೊಂದಿರುತ್ತೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಗುಜರಾತ್ ಅಲ್ಲಿ 25% ನಷ್ಟು ರಿಕ್ವೈರ್ಮೆಂಟ್ ಅನ್ನ ಈ ಕಂಪನಿನೇ ಫುಲ್ಫಿಲ್ ಮಾಡ್ತಾ ಇದೆ. ಬೈ ಫೈನಾನ್ಷಿಯಲ್ 2025 ಇನ್ನೂ ನೆಕ್ಸ್ಟ್ ಲೆವೆಲ್ ಇದನ್ನ ಬೆಳೆಸಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಆ ಕಂಪನಿ ಹೊಂದಿರುತ್ತೆ. ಇದ್ರ ಜೊತೆಗೇನೆ ಲಿಗ್ನೈಟ್ ಮೈನಿಂಗ್ ಗೆ ಡಿಮ್ಯಾಂಡ್ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇವತ್ತಿನ ಮಟ್ಟಿಗೆ ಮೆಜಾರಿಟಿ ಆಫ್ ದ ಇಂಡಸ್ಟ್ರೀಸ್, ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ ಗಳಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಲ್ಲೂ ಕೂಡ ಸುಮಾರು ಕಡೆಗೆ ಇಂಡಸ್ಟ್ರಿ ಲೆವೆಲ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಇದರ ಡಿಮ್ಯಾಂಡ್ ಜಾಸ್ತಿನೇ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಇದರ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಇದರಲ್ಲಿ ಮೇಜರ್ ಪ್ಲೇಯರ್ ಆಗಿರ್ತಕ್ಕಂಥ ಈ ಕಂಪನಿಗೆ ಡೆಫಿನೆಟ್ಲಿ ಲಾಭ ಆಗುತ್ತೆ. ಹಾಗೆ ಹೊಸ ಪ್ರಾಜೆಕ್ಟ್ಸ್ ಗಳು ಹಾಗೆ ಹೊಸ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಸುಮಾರು 2500 ಕೋಟಿಗಳಷ್ಟು ಕ್ಯಾಪೆಕ್ಸ್ ಪ್ಲಾನಿಂಗ್ ಅನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ, ವಿಚ್ ಇಸ್ ಆಲ್ಸೋ ಗುಡ್ ಪಾಯಿಂಟ್. ಅಂದ್ರೆ ಜಾಸ್ತಿ ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಬಟ್ ಅಟ್ ದ ಸೇಮ್ ಟೈಮ್ ಬೆಳೆಸಿರ್ತಕ್ಕಂಥ ಬಿಸ್ನೆಸ್ ಅನ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಇವರು ಅನ್ನೋದನ್ನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ಕಂಪನಿ ಬಿಸ್ನೆಸ್ ಏನಿದೆಯೋ ಈ ಬಿಸ್ನೆಸ್ ರೆಗ್ಯುಲೇಟರಿ ರಿಸ್ಕ್ ಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ರೆಗ್ಯುಲೇಟೆಡ್ ಫ್ರೇಮ್ ವರ್ಕ್ ಅಂಡರ್ ಇವರ ಬಿಸ್ನೆಸ್ ಬರ್ತಾ ಇರೋದ್ರಿಂದ ಒಂಚೂರು ಪಾಲಿಸೀಸ್ ಗಳಲ್ಲಿ ವೇರಿಯೇಷನ್ಸ್ ಗಳಾಗೋದಿರಬಹುದು, ಗವರ್ಮೆಂಟ್ ಚೇಂಜಸ್ ಅಲ್ಲಿ ಬಂದಾಗ ಅಥವಾ ಅದರಲ್ಲಿ ಏನಾದ್ರು ವೇರಿಯೇಷನ್ಸ್ ಗಳಾದ್ರೂ ಕೂಡ ಇನ್ ಟರ್ಮ್ಸ್ ಆಫ್ ದ ಪಾಲಿಸೀಸ್ ಗಳು ಈ ಕಂಪನಿಗೆ ಡೈರೆಕ್ಟ್ ಪರ್ಫಾರ್ಮೆನ್ಸ್ ಗೆ ಫಡ್ತಾ ಬೀಳುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕಿರ್ತಕ್ಕಂಥ ಮೇಜರ್ ಚಾಲೆಂಜಸ್ ಗಳಿದು. ಇದನ್ನ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಇವಾಗ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡೋದ್ರ ಮೂಲಕ ಇವರ ನಂಬರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. KIOCL ಲಿಮಿಟೆಡ್ ಹಾಗೆ MOIL ಲಿಮಿಟೆಡ್, ಸೊ ಈ ಎರಡು ಕಂಪನೀಸ್ ಗಳನ್ನ ಇಲ್ಲಿ ತಗೊಂಡು ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ PE ರೇಷಿಯೋ 4.29 ಕಂಪೇರಿಂಗ್ ಟು MOIL ಲಿಮಿಟೆಡ್ ಆಬ್ವಿಯಸ್ಲಿ ಅಂಡರ್ ವ್ಯಾಲ್ಯೂಡ್ ಸಿಚುವೇಶನ್ ಇರುತ್ತೆ ಅಂತ ಹೇಳ್ಬೋದು ಗುಜರಾತ್ ಮಿನರಲ್ ನ. ಇನ್ನ ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯಂತ ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದ ಸೇಲ್ಸ್ ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ ನಂಬರ್ ನ ಗುಜರಾತ್ ಮಿನರಲ್ ನಾವು ಗಮನಿಸಬಹುದು. 11.29% ನಷ್ಟು ಗ್ರೋತ್ ಕಂಡಿರುತ್ತೆ. ವೆರಿನ್ ಇನ್ ಮಿಕ್ಕಿರ್ತಕ್ಕಂಥ ಎರಡು ಕಾಂಪಿಟೇಟರ್ಸ್ ಗಳು ಆಲ್ಮೋಸ್ಟ್ 0 ನಂಬರ್ ನೇ ಹೊಂದಿದೆ ಅಂತ ಹೇಳ್ಬೋದು. ಇನ್ನ ರಿಟರ್ನ್ ಆನ್ ಇಕ್ವಿಟಿಲೂ ಕೂಡ ಜಾಸ್ತಿ ನಂಬರ್ ನ ಹೊಂದಿರತಕ್ಕಂತಹ ಕಂಪನಿ ಇದೇ ಆಗಿರುತ್ತೆ, 23%. ಇದರಲ್ಲಿ MOIL ಬಂದು 11% ಆಗಿರುತ್ತೆ, KIOCL ಬಂದು ನೆಗೆಟಿವ್ ಗ್ರೋತ್ ಅನ್ನ ಕಂಡಿರುತ್ತೆ. ಇದರಲ್ಲಿ ಕಳೆದ 1 ವರ್ಷದ ರಿಟರ್ನ್ ಪ್ರಕಾರ 21.79% ನಷ್ಟು ರಿಟರ್ನ್ ನ ಗುಜರಾತ್ ಮಿನರಲ್ ಕೊಟ್ಟಿರುತ್ತೆ. MOIL ಲಿಮಿಟೆಡ್ 24, ವೆರಿನ್ KIOCL ಆಲ್ಮೋಸ್ಟ್ ನೆಗೆಟಿವ್ ಗ್ರೋತ್ ಅನ್ನ ಕಂಡಿದೆ ಅಂತ ಹೇಳ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಳೆದ 5 ವರ್ಷದಲ್ಲಿ 9.67% ನಷ್ಟು ಪಾಸಿಟಿವ್ ಗ್ರೋತ್ ಅನ್ನು ಈ ಕಂಪನಿ ಕೊಟ್ಟಿರುತ್ತೆ. ವೆರಿನ್ ಇವರ ಕಾಂಪಿಟೇಟರ್ಸ್ ಗಳು ಅಷ್ಟೊಂದು ಪರ್ಫಾರ್ಮ್ ಆಗಿಲ್ಲದಿರೋದನ್ನ ಇಲ್ಲಿ ಗಮನಿಸಬಹುದು. ಇದರ ಪ್ರಕಾರ ಜಾಸ್ತಿ ಮೇಲ್ಗೆಯನ್ನ ಕಳೆದ 5 ವರ್ಷದ ಓವರ್ ಆಲ್ ರಿಟರ್ನ್ ಅಲ್ಲೂ ಕೂಡ ಈ ಕಂಪನಿ ಹೊಂದಿರುತ್ತೆ. ಇದೇ 3 ಕಂಪನೀಸ್ ಗಳಾಗಿತ್ತು. ಕಡಿಮೆ ಸಾಲ, ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿರತಕ್ಕಂಥದ್ದು. ಈ ಸ್ಟಾಕ್ಸ್ ಗಳಲ್ಲಿ ನಿಮ್ಮ ಹತ್ರ ಯಾವ ಸ್ಟಾಕ್ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ವಿಡಿಯೋದಲ್ಲಿ ನೀವೇನು ಕಲ್ತಿರೋ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ಪ್ರಶ್ನೆಗಳು, ಸಜೆಷನ್ಸ್ ಗಳಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಕ್ಕೆ ಹೋಗಬೇಡಿ. ಹಾಗೆ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಕಡೆಯಿಂದ, ಇನ್ ಕೇಸ್ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಮ ಲೈಕ್ ಅಂಡ್ ಶೇರ್ ನ ಅವಶ್ಯಕತೆ ಇದೆ ನಮಗೆ. ಬಿಕಾಸ್ ಕನ್ನಡದಲ್ಲಿ ಈ ರೀತಿಯಂತ ಮಾಹಿತಿಗಳನ್ನ ನಿಮ್ವರೆಗೂ ತಲುಪಿಸಲಿಕ್ಕೆ ಸುಮಾರು ಎಫರ್ಟ್ ಅನ್ನ ನಮ್ಮ ಕಡೆಯಿಂದ ನಾವು ಹಾಕ್ತಾ ಇದೀವಿ. ಬಟ್ ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇದೆ. ಸೊ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕೆ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.